ನನಗಂತೂ ಈ ದಡಮನ್ ನೋಡ್ಬಿಟ್ರೆ ನಿಜ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಈ ಅಮ್ಮ ಎಲ್ಗೋ ಹೋಗ್ತಾ ಇದ್ದಾಳೆ, ಎಲ್ಲರ ಹತ್ರ ಒಳ್ಳೆಳಾಗಕ್ಕೆ ಎಲ್ಲಾರನೂ ಮನೆ ಟ್ರಿಪ್ ಇಕ್ಕಬತ್ತಾಳೆ. ಹಂಗೆ ಹಿಂಗೆ ಅಂತ ಬರೀ ಬಾಯ ಬಂಗಾಳಿ ಮಾತಾಡ್ಕೊಂಡು ಯಾರನ್ನ ಕಂದರ್ಗೆ ಅಯ್ಯೋ ಪ್ರೀತಿ ಒಳ್ಳೆವಳು ಅಂತಾರೆ ಜನ. ನಮ್ಮ ದೊಡಮ್ಮನ ನೋಡ್ಬಿಟ್ರೆ ನನಗೆ ದೊಡಮ್ಮ ಅಂತ ಅಂಬ್ಲೇಬಾರ್ದು ನನ್ನ ಬಾಯಾಗೆ. ಎಲ್ಲರಿಗೂ ಹೇಳಕ್ ಹೋಗವಳೆ. ಮಕ್ಳು ಮದುವೆ ಸೆಟ್ ಆಗೈತಿ ಅಂತ ಎಲ್ಲರಿಗೂ ಹೇಳಕ್ ಹೋಗ್ತಾ ಇದ್ದಾಳೆ ಕಣೆ. ಹೇಳಿ ಹೇಳಿ ಊರಾಗೆಲ್ಲ ಡಂಗುರ ಸಾರ್ಲಿ ಹೇಳ್ಬಿಡ ಆತೆ. ನಂಗೆ ನನಗಂತೂ ನೋಡ್ಬಿಟ್ರೆ ಬಿಡೋಣ ಅನ್ನಿಸ್ತೈತಿ. ಬಿಡೋಣ ಅಂತ ಅನ್ನಿಸ್ಬಾರ್ದು, ಅನ್ಬೇಕು. ನೀನು ಮೋಸ ಮಾಡಿದ್ಯಾ ನೀನು ಅನ್ಬೇಕು. ಮಾತು ನೀವು ಸಣ್ಣರಾಗಿ ದೊಡ್ಡದ ಮಾತಾಡಬೇಕು. ಸಣ್ಣವ್ರು ಅನ್ಬೇಕು ಸಣ್ಣ ಬಾಯಾಗಿ. ನಿಮ್ಮ ಮೇಲೆ ಏನು ಮಾಡೋಕ್ಕಾಗಲ್ಲ ಅವಳು, ಏನು ಮಾಡಲ್ಲ. ಅಷ್ಟೇ ಹೆಣ್ಮಕ್ಳು ಅಂತ ನಿಮ್ಮನೆ ಏನು ಮಾಡಲ್ಲ ಅವಳು. ಸಣ್ಣ ಬಾಯಿಗೆ ನೀವು ಅನ್ಬೇಕು. ಸಣ್ಣರಾಗಿ ಅಂದ್ರೇನೆ ಅವಾಗ ಗೊತ್ತಾಗುತ್ತೆ. ಸಣ್ಣಾರ್ತಾಗ ಅನ್ನಿಸ್ಕೊಂಡ್ರೆ ಅವಳಿಗೆ ಬುದ್ಧಿ ಬರೋದು. ಅದಕ್ಕೆ ಹೋಗ್ತಾ ಐತಿ ಅಲ್ಲಿ ಅವ್ರಿರ್ಮಂತಾಗ ಹೇಳ್ಕೊಂಬಕ್ಕೆ ಸರಿಯಾಗಿ ಅಂತೀವಿ ತಡಿ ಅನ್ನೋಗ್ರಿ. ಇಬ್ರು ಸಣ್ಣರ ಬಾಯಿಂದ ಅನ್ಬೇಕು ಅನ್ನೋಗ್ರಿ. ಹಂಗೂ ಉಳ್ಳ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಂಬ್ರಿ ಆತೆ ಹಂಗೆ ಮಾತಾಡ್ತಾ ಇದ್ರೆ ನೀನು ಅತ್ತೆ ಮಾಡ್ಕೊಂಡು ಉಂಡ್ಬಿಟ್ಟು ಬರೀ ಟ್ರಿಪ್ ಹೊಡಿಯೋಕೆ ಹೋಗ್ತಾಳೆ. ಈ ಅಮ್ಮ ಅಲೇನೆ ಈಗ ಎಲ್ಲ ಓದು ಅದಕ್ಕೇನೆ ಅತ್ತೆ ಸರಿಯಾಗಿ ಅನ್ರಿ. ಏನು ಮನೆ ಬಿಟ್ಟು ಹೆಂಗೋ ಹೋಗ್ತಾ ಇದ್ದೀರಾ, ಹೆಂಗೋ ಒಂದೇ ಹೋಗ್ಬೇಕು, ಸುಮ್ಮನೆ ಯಾಕೆ ಹೋಗ್ತೀರಾ ಅಂತೈತಿ. ಅದಕ್ಕೆ ಸಣ್ಣರಾಗಿ ಸಣ್ಣ ಬಾಯಿಂದ ಅನ್ಬೇಕು. ದೊಡ್ಡವ್ರಿಗೆ ಹಂಗಾದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾಯ್ತು ನಮ್ಮ ಅತ್ತೆ. ಕಣೆ ನನಗೂ ಹಂಗೆ ಮಾತಾಡೋಣ ಅಂತ ಅಷ್ಟು ನಮ್ಮ ಅಣ್ಣ ನಮ್ಮ ಅಮ್ಮ ಇನ್ನೂ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಅಷ್ಟು ಬೇಜಾರಾಗಲಿಲ್ಲ. ಬಾ ಅಂಬಾನ ಅಯ್ಯಮ್ಮ ಎಲ್ಲೋಯ್ತು ಅವೆಲ್ಲ ಆಯ್ತು ಹೋಗ್ರಿ. ನೀವು ಹೋಗ್ಬೇಕು. ನೀವು ಹೋಗಣ್ರಿ ಹೇಳ್ತೀನಿ. ಇಬ್ರು ಮಾತಾಡ್ರಿ, ಒಬ್ರು ಮಾತಾಡಬೇಡ್ರಿ, ಇಬ್ರು ಮಾತಾಡ್ರಿ. ಸರಿ ಆಯ್ತತ್ತೆ, ಇಬ್ರು ಮಾತಾಡ್ತೀವಿ. ಹೇಳು ಏನು ಜಮ್ಮ ಮಾಡ್ತಾಳೆ. ನಾನು ಇವ್ರ ಮನೆಗೆ ಬಂದಿದ್ರು ಏನು ಇಲ್ಲಿ ಬಂದು ಸೇರ್ಕೊಂಡವಳೆ. ಅವರೇ ಮಾತಾಡಲ್ಲ. ನನ್ನ ಗಂಡ ನಾವು ಎಲ್ಲ ನಾನು ಒಬ್ಬಳೇ ಬೆಂಗ್ಳೂರಿಗೆ ಹೋದ್ರೆ ಒಟ್ಟು ಬಾಡಿಗೆ ಕಟ್ಟಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಗಂಡಲ್ಲಿ ಇರಲೇಳು ಹರ್ಕೊಂಡ್ಬಿಟ್ಟು ಬಂದು ಹೋಗ್ಲೇಳು ಅಂತ ನಾನು ಮನೆ ಇಲ್ಲ ಏನಿಲ್ಲ ಅಂತ ನಾವು ಬಂದು ಇಲ್ಲಿದ್ದರೆ ನಾನು ಬಂದಿರೋದು ಕೊಟ್ಟು ಹೊಡ್ಕೊಂತಾಳೆ. ಅದಕ್ಕೆ ಮತ್ತೆ ನಾನು ಹೇಳ್ಕೊಡೋದು ಇವಳು ಉಂಬ್ಲೇಳು ಅಂತ. ಇವಳು ಭಾರಿ ಇದ್ದಾಳೆ, ನಾನು ಅಂಬಲ್ಲ. ಇವ್ರು ಅಂದ್ರೆ ಒಂದು ಅರ್ಥ ಇರುತ್ತೆ. ನಾನು ಬಂದ್ರೆ ಅಯ್ಯೋ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಸೇರ್ಕೊಂಡು ಅಂಬ್ತಾಳೆ ಮಂಗಾಗುತ್ತೆ. ಏನಮ್ಮ ಪ್ರೀತಿ, ಏನಮ್ಮ ಮಕ್ಳದು ಮದುವೆ ಸೆಟ್ ಆಯ್ತೇನ? ಮೊನ್ನೆ ಯಾವಾಗ ಏನು ನೋಡಕ್ಕೆ ಹೋಗಿರಂತೆ? ಜಯಂಟ್ ಹೇಳಿರ್ಬೇಕಲ್ಲ, ನಿಮ್ಗೆ ಹೇಳಿರುತ್ತೆ. ಅದೇ ಋತುನ್ ಮಕ್ಳನ್ನೇನೆ ಇಬ್ರು ಮಾಡ್ಕೊಂಬನ ಅಂತೇಳಿ ಅಲ್ಲೇ ಮಾತುಕತೆ ಮಾಡ್ಕೊಂಬಂದಿದ್ದೀವಿ ಕಣ್ ಬಗ್ಗೆ ಕೈ. ಈ ತಿಂಗಳಾಗೆ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ನೀನು ಎಂಗೇಜ್ಮೆಂಟ್ ಅಂದರು ಎಂಗೇಜ್ಮೆಂಟ್ ಏನು ಬೇಡ ಅತ್ತಾಗೆ, ಸುಮ್ಮನೆ ಒಂದೇ ಸತಿ ಮದುವೆ ಮಾಡಿಬಿಡೋಣ ಅಂತೇಳಿ ಮದುವೆ ಮಾಡ್ಕೊಂತೀವಿ. ಅಲ್ಲ ಅವ್ರದ ನಿಮ್ಮದೇ ನಮ್ಮ ಮದುವೆ ಖರ್ಚು ಅದೇ ನಾವೊಂದಿಟ್ಟು ಅವ್ರೊಂದಿಟ್ಟು ಹಾಕ್ಕೊಂಡು ಮಾಡೋದು. ಎರಡು ಮದುವೆ ಅಲ್ಲ ಅವ್ರಿಗೆ ಒಬ್ರಿಗೆ ಅವ್ರ ಪಾಪ ನಾವೇ ಮಾಡ್ಕೊಂಡು ಕೊಡ್ತೀವಿ ಅಂದರು. ನಾವಿಲ್ಲ ನಾವೇ ಮಾಡ್ಕೊಂತೀವಿ ಅಂತಂದ್ವಿ. ಅದಕ್ಕೆ ಎರಡು ಮದುವೆ ಬೇರೆ ಜಾಸ್ತಿ ರಿಸ್ಕ್ ಆಗುತ್ತೆ. ನಾವು ನೀವು ಅರ್ಧ ಹಾಕ್ಕೊಂಡು ಮಾಡೋಣ ಅಂತೇಳಿ ಹೇಳವ್ರೆ. ಅವರು ಒಂದು ಕೊಳ್ಚೆನು ಒಂದು ಉಂಗುರ ಕೊಡ್ತೀವಿ ಅಂತ ಹೇಳವ್ರು. ನಾವೇನು ವರದಕ್ಷಿಣೆ ಬೇಡ ಅಂತ ಅಂದ್ವಿ. ಇರೋರು ಇಬ್ರು ಹೆಣ್ಮಕ್ಳು ನಮಗೇನೇನು ಬೇರೆ ಇಲ್ಲ ಏನಿಲ್ಲ, ಕೊಳ್ಚೆನು ಉಂಗುರ ಕೊಡ್ತೀವಿ ಅಂತ ಅವ್ರ ಅಪ್ಪನೇ ಹೇಳ್ತು ಪಾಪ. ಅದಕ್ಕೇನೆ ಕೊಳ್ಚೆನು ಉಂಗುರನ ನಾವು ಎಲ್ಲನ ತಗೊಂಡು ಕೊಡ್ತೀವಿ ಅಂತ ಹೇಳವ್ರೆ. ಅದಕ್ಕೆ ಹಾಕ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಊಟ ಆಯ್ತೇನು ಬಗ್ಗೆ ಆಂಟಿ? ಏನು ಸರ್ ಮಾಡಿದ್ದೆ? ಮಾಳ್ಕೊಳ್ಳಿ ಕಾಳು ಅರ್ಧಂಬ್ರ ಮಾಡಿದ್ದಿ. ಆಕೆ ಶಾನೆ ದಿನ ಆಯ್ತು ಅರ್ಧಂಬ್ರ ಮಾಡಿ ಮಂಗಾಯ್ತು. ಅದಕ್ಕೆ ಮಾಡಿದ್ದೆ ಕಣಮ್ಮ. ಚೆನ್ನಾಗಿರುತ್ತೆ ಅರ್ಧಂಬ್ರ. ಅವನಂಟಿ ನನಗೂ ಭಾಳ ಇಷ್ಟ ಬಗ್ಗೆ ಆಂಟಿ. ಅರ್ಧಂಬ್ರ ಎಷ್ಟು ಚೆನ್ನಾಗಿರುತ್ತೆ, ನನಗಂತೂ ಭಾಳ ಇಷ್ಟ. ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ. ನಾನು ಬೇಜಾರಾಗದ ಹಿಂಗೆ ಸುಮ್ಮನೆ ಬಂದೆ. ನಮ್ಮ ಹುಡುಗರು ಎಲ್ಗೋ ಹೋದ್ವ ಎಲ್ಲ ಪಿಕ್ಚರ್ಗೆ ಹೋಗ್ಬತ್ತೀವಿ ಕಣಮ್ಮ ಅಂತ ಇಬ್ಬರಾಳು. ಯಾರೋ ಫ್ರೆಂಡ್ ಒಂದು ಅರ್ಧ ಬರ್ತಡೇ ಐತಂತೆ, ಹೋಗ್ಬತ್ತೀವಿ ಕಣಮ್ಮ ಅಂತ ಹೋಗವ್ರಿ. ಬರ್ತಾರೆ ಈಗಲಾಗಲ ಬರ್ತಾರೆ. ಅಲ್ಲೇ ಬರ್ತಾ ಇದೀವಿ ಅಂದ್ರೆ ಆಗ್ಲೇ ಆ ಹುಡುಗರು ಇಲ್ಲತ್ ಬೇಕು ಅನ್ಸುತ್ತೆ ಅಂತ ಈ ಪಟ್ಟೇನು ಅವ್ರೇನು ಹೋಗಲ್ಲ ಕೆಲ್ಸಕ್ಕೆ. ಅದೇ ಮದುವೆ ಆದಮೇಲೆ ಇಲ್ಲೇ ಅದನ್ನು ಕೆಲಸ ನೋಡ್ಕೊಂಡು ಇರ್ತಾರೆ, ದೂರ ಬೇಡ ಅಂತ ಅವರು. ಋತಮ್ಮರು ನಮಗೂ ಇಬ್ಬರು ಹೆಣ್ಮಕ್ಳು, ನಮ್ಮನ್ನು ನೋಡ್ಕೊಂಬರು ಇಲ್ಲ, ನಿಮ್ಮಪ್ಪ ನಿಮ್ಮಮ್ಮನೂ ನೋಡ್ಕೊಂಬರು ಇಲ್ದಂಗೆ ಆಗ್ತಾರೆ. ನೀವು ದೂರ ಬರೋ ಹೋದ್ರೆ ನೀವು ಅಷ್ಟೇನು ದುಡಿಯೋದೇನು ಬೇಕಾಗಿಲ್ಲ, ಸಾಕು ಇವಟನ ದುಡಿಲೇಳು, ಇಲ್ಲೇ ಇರ್ರಿ ಅಂತಂದರು. ಅದಕ್ಕೆ ಅತ್ತ ಇಲ್ಲೇ ಕೆಲಸ ನೋಡ್ಕೊಂತಾರತ್ತ. ನಮ್ಮ ಅಪ್ಪಗೆ ಮೋಸ ಮಾಡಿದಾರು ಯಾರು ಉದ್ಧಾರ ಆಗಲ್ಲ, ಮೋಸ ಮಾಡ್ತಾರೆ ಬರೀ ಜನ. ಅದ್ರಾಗೂ ನಮ್ಮ ಅಣ್ಣಗೆ ನೋಡಿರೋ ಅಂಥ ಹುಡುಗಿನೇ ಅದನ್ನೂ ಮದುವೆ ಮಾಡ್ಕೊಂಬರಕ್ಕೆ ನೋಡ್ತಾರೆ. ಅಲ್ಲಿ ನಮ್ಮ ಅಣ್ಣ ಯಾಲೇನೆ ಆರಿಸಿ ಬಿಟ್ಟಿರೋ ಅಂಥ ಹುಡುಗಿ ಅದು. ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದನ. ಯಾಕೆ ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ಆಗಿರೋದು ಸಾಲದೆ? ಹೇಳಮ್ಮ, ನಿಮಗೆಲ್ಲ ಒಳ್ಳೇದಾಗಬೇಕು, ನಮಗೆಲ್ಲ ಬರೀ ಕೆಟ್ಟದ್ದಾಗಬೇಕು, ಹಂಗೆ ನೀನು ಮಾಡ್ತಾ ಇರೋದು. ನಮಗೆ ಕೆಟ್ಟದ್ದಾಗಲಿ ಅಂತಲೇ ನೀನೆಲ್ಲ ಹಿಂಗೆಲ್ಲ ಮಾಡ್ತಾ ಇರೋದು ಗೊತ್ತೈತೆ. ನಿನ್ನ ಬುದ್ಧಿ ಏನು ಅಂತ ನಮಗೆಲ್ಲ ಗೊತ್ತೈತಿ, ಎಲ್ಲ ತಿಳ್ಕೊಂಡಿದ್ದೀನಿ. ನಿನ್ನ ಬುದ್ಧಿ ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಾ ಇರೋದು. ನೀನು ಭಾಳನ ಮೋಸ ಮಾಡ್ತಾ ಇದೆಯಾ. ನಮ್ಮ ಅಪ್ಪ ಇಂಥಗೆಲ್ಲ ದುಡ್ಡು ಇಸ್ಕೊಂಡು ಮೋಸ ಮಾಡ್ತೀಯಲ್ಲ. ಇಂಥ ಮೋಸ ಮಾಡೋಕ್ಕೆ ನೀನೇ ಬೇಕೆ. ನಾವೇನು ಸುಮ್ಮನಿರಲ್ಲ, ನಾವಿಬ್ರು ಹೆಣ್ಮಕ್ಳು ನಾವು ಕೋರ್ಟ್ಗೆ ಹಾಕ್ತೀವಿ. ನಮ್ಮ ಅಪ್ಪಗೂ ಭಾಗ ಬರಬೇಕು ಆಸ್ತಿಗೆ ಅಂತ ನಾವು
ಕೋರ್ಟ್ಗೆ ಹಾಕ್ತೀವಿ. ಅವ ಅಜ್ಜನೇನು ಮಾತಾಡ್ದಂಗೆ ಮಾಡಿದ್ಯಲ್ಲ, ಅವ್ರು ನೊಳಕ್ಕೆ ಇಕ್ಕೊಂಡು ಏನು ಮಾತಾಡಬೇಡ್ರಿ ಎಂಬ ಥರ ಹೇಳಿದ್ಯಲ್ಲ, ಅವ್ರು ಯಾಕೆ ಮಾತಾಡಲ್ಲ ಯಾರು ತಗೋನು. ಅವ ಅಜ್ಜಿಗೆ ಹೇಳಿರು ಮಾತಾಡಲ್ವಲ್ಲ ಅವರು. ಸುಮ್ಮನಿರ ಮಾಮಣಿ, ಯಾಕೆ ಓಟು ಗುದ್ದಾಡ್ಕೊಂಡು ಸುಮ್ಮನಿರಿ. ಸಣ್ಣರ್ಗೆ ಏನು ಬೇಕು ನೀವು ಸುಮ್ಮನಿರ್ಬೇಕಮ್ಮ. ನಿಮ್ಮಮ್ಮ ಇದ್ದಾರಲ್ಲ ಅವರೆಲ್ಲ ಮಾತಾಡ್ಕೊಂತಾರೆ, ಅವರೆಲ್ಲ ಹೇಳವ್ರು ಅಂತಲ್ಲ ಅಲ್ಲೇನಿ. ಸುಮ್ಕಿರಮ್ಮ, ಮಾತಾಡಬಾರ್ದು ನೀವು ಹೆಣ್ಮಕ್ಳು, ಹಂಗೆಲ್ಲ ಮಾತಾಡಬಾರ್ದಮ್ಮಣಿ. ಯಾಕೆ ಮಾತಾಡಬಾರ್ದು? ಮಾತಾಡೋದೇನೆ ಮಾತಾಡಬಾರ್ದು ಅಂತಂದರೆ ಈ ಅಮ್ಮ ಹೆಂಗೆ ಮಾತಾಡೋದು ಗೊತ್ತೇ? ನೀನು ಯಾಕನ ಸಣ್ಣ ಅಂತ ಬಿಟ್ಟಂಗೆಲ್ಲ ನೀನು ಅವಳಿಗಿನ ಏನೋ ಸ್ಯಾನೆ ಮಾತಾಡ್ತೀವಿ. ಯಾಕನ ನೆನ್ನೆಸ್ಲು ನೀನು ಹಿಂಗೆ ಮಾಡಿದೀಯಂತೆ. ಋತುರ್ ಮನೆಗೆಲ್ಲ ಹೋಗಿ ಜಗಳ ಮಾಡೋದು ಇಂಥವೆಲ್ಲ ಮಾಡ್ತಾ ಇದ್ದೀರಂತೆ ನೀವು. ಇವೆಲ್ಲ ಬಿಟ್ಬಿಡ್ಬೇಕು. ಏನು ನಾನೇನೋ ಹೆಣ್ಮಕ್ಳು ಅಂತ ಸುಮ್ಮನಾಗಿದ್ದೀನಿ, ಮತ್ತೇನೋ ನಾನು ತಲೆ ಕೆಡಿಸ್ಕೊಬಿಟ್ರೆ ಅಷ್ಟೇನೆ. ಯಾಕೆ ಫೋನ್ ಮಾಡೋನೇನೆ? ಕರ್ಸನೇನೆ ಪೊಲೀಸ್ನವ್ರನ್ನ ಕರ್ಸನೇನೆ, ಫೋನ್ ಮಾಡೋನೇನೆ. ನಾವೇನು ಹೆದ್ರಿಕೆಮ್ಮಲ್ಲ, ಕರ್ಸು. ಏನಾಗುತ್ತಾ ಆಗಲಿ ನೋಡೋಣ. ನಿಂತರ ಎಲ್ಲ ನಾವೇನು ಹಂಗೆಲ್ಲ ಮಾಡಿಲ್ಲ ಕಂಡಡಮ್ಮ. ದೊಡಮ್ಮ ಅಂತ ಯಾಕಂತೀಯ? ಮರ್ಯಾದೆ ಕೊಡ್ದಂಗೆ ಮಾತಾಡ್ಬೇಕು ಇಂಥವ್ರಿಗೆಲ್ಲ. ಯಾಕೆ ನೀನು ಮಾತಾಡೋದು? ಹೆಂಗೆ ಮಾತಾಡ್ತೀಯ? ಹಂಗೆ ಬೈಕ್ ಬಂದಂಗೆ ಅವಳಿಂದ ನಾನು ನೆಟ್ಟಿಗೆ ಮಾತಾಡ್ತಾಳೆ. ನಿನ್ನ ನೆಟ್ಟಿಗೆ ಮಾತಾಡೋದಾದ್ರೂ ಕಲಿ, ಬೈಕ್ ಬಂದಂಗೆ ಮಾತಾಡ್ತೀಯ. ನೆಟ್ಟಿಗೆ ಮಾತಾಡೋ ಅಂತ ಒಳ್ಳೆ ಮಾತಾಗಿ ಹೇಳೋದು ನಾನು ನಿನಗೆ. ಅಗಳ ಸಣ್ಣ ಮೀನು ಹೋಗಿ ದೊಡ್ಡ ಮೀನು ಹೋಗಿ ಸಣ್ಣ ಮೀನು ತಮ್ಮಂಗೆ ನೋಡಮ್ಮ. ಬಾಬಾ ಇದೇನಿದ್ರು ಹಿಂಗೆ ಮಾತಾಡಕ್ಕೆ ಬಂದವ್ರು ಇವರು. ಪ್ರೀತಮ್ ಸುಮ್ಮನೆ ಮಾತಾಡ್ತಿತ್ತು ಬಂದು ಯಾತ ಮಾತಾಡ್ತೈತವ ಅಮ್ಮಣ್ಣಿ. ಅವಳು ದೊಡ್ಡಮ್ಮ ಅಂದರೆ ದೊಡ್ಡಮ್ಮ ಬೇಡ, ಮರ್ಯಾದೆ ಕೊಡ್ದಂಗೆ ಮಾತಾಡಬೇಕು ಅಂತೇಳಿ ಹಂಗೆಲ್ಲ ಮಾತಾಡಬಾರ್ದು ಅಮ್ಮಣ್ಣಿ. ಅಲ್ಲ ಕಣಂಟಿ, ಹಂಗೆಲ್ಲ ಮಾತಾಡಬಾರ್ದು ಅಂತ ನಮಗೆ ಹೇಳ್ತಿರಲ್ಲ. ಇವಾಗ ನಮ್ಮ ಅಪ್ಪಯ್ಯರು ಮನೆ ಹುಡುಕಿ ನಾವಿವಾಗ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ನಮಗೆ ಬೇಜಾರಾಗುತ್ತೆ ಹೇಳು. ನಾವಿವತ್ತು ಮನೆ ಬಿಟ್ಬಿಟ್ಟು ಎಷ್ಟು ನಾವು ಹೋಗ್ಬೇಕು ಹೊರಗೆ ಅಂದರೆ ನಮ್ಮನೆ ನಮಗೆ ಇವತ್ತು ಇವ್ರು ಮೋಸ ಮಾಡಿದ್ರಲ್ಲ, ಇವ್ರಿಗೆ ಮಾತ್ರ ಎಲ್ಲ ಒಳ್ಳೇದಾಗಬೇಕು, ನಮಗೆ ಮಾತ್ರ ಎಲ್ಲ ಕೆಟ್ಟದ್ದಾಗಬೇಕು. ಎಷ್ಟು ಬುದ್ಧಿವಂತರು ತಾಯಿ ಇವರು. ಅಮ್ಮಗಿನ ಬುದ್ಧಿವಂತರಾಗ್ಯವ್ರಿ. ಸುಮ್ಮನೆ ಹೋಗೋದು ಕಲೀರಿ. ನೆನ್ನೆ ಸಾಕು ಅಲ್ಗೋಗಿರಂತೆ. ನಾನೇನೋ ನಮ್ಮ ಋತಮ್ಮರ ಮನೆಯಾಗ ಇದ್ದಿದ್ರೆ ಅಷ್ಟೇ. ಅಲ್ಲ ನಮ್ಮ ಮೊಮ್ಮಕ್ಕಳು ಅಂತಕ್ಕೆ ಹೋಗಿದ್ರಂತೆ. ಅಲ್ಲಿಗೆ ಯಾಕೆ ಹೋಗಿದ್ರಿ ನೀವು? ಮಾಡಕ್ಕೆ ಬದುಕಿಲ್ದಲೇನಿ. ಅಲ್ಲಿಗಿನ್ನ ಹೋಗಿ ಇನ್ನೂ ಮಾತಾಡಕ್ಕೆ ಹೋಗ್ಯಾವ್ರಿ. ಎಲ್ಲ ಬಿಟ್ಟು ಬಿಡ್ಬೇಕು. ಏನೋ ಹೆಣ್ಮಕ್ಳು ಅಂತ ಸುಮ್ಮನಾಗೀವಿ. ಏನೋ ಬಿಡು ಮಾತಾಡಬಾರ್ದು ಅಂತ ಹಂಗೆ ನಾನು ಸುಮ್ಮನಾಗಿದ್ದು. ಏನೋ ಬಿಡು ಮಾತಾಡಬಾರ್ದು, ಯಾಕೆ ಸುಮ್ಮನೆ ಅಂತೇಳಿ ಸುಮ್ಮನಾಗಿದ್ದೆ ಕಣ್ ಜಯಂತಿ. ಅಲ್ಲ ನೋಡಿ ಇವಳು ಹೆಂಗೆ ಮಾತಾಡ್ತಾ ಇದ್ದಾರೆ. ಇವ್ರ ತಂಗ ನಾನು ಅನ್ನಿಸ್ಕೋಬೇಕೆ? ಇವದೇ ನಾನೇನೇನು ತಿಂದಿಲ್ವಂತೆ. ನಮ್ಮ ಮನೆಯಾಗೆ ಬಂದು ಸಾರು ಒಯ್ಕೊಂಡು ಹೋಗ್ತಿದ್ರಿ. ಘನವಾಗಿ ನಾನಿಲ್ಲ, ನಮ್ಮಮ್ಮ ಇಲ್ಲ ಅಂದ್ರೂ ಬಂದು ಸಾರು ಬಿಡ್ಕೊಂಡು ಹೋಗ್ತೀನಿ. ನಾನು ಸಾರು ಮಾಡಿಲ್ಲ ಅಂತೇಳಿ ಹಸ್ರುಗಾಯಿ ಬದನೆಕಾಯಿ ಟಮಾಟೆ ಹಣ್ಣು ಎಲ್ಲ ತಗೊಂಡು ಹೋಗ್ತಿದ್ರಿ. ಅವೆಲ್ಲ ಮಾತಾಡ್ಬೇಡ. ನಾನೊಂದಿನ ಕೊಟ್ಟಿರ್ಬೋದು, ನಿಮ್ಮಮ್ಮ ಒಂದಿನ ಕೊಟ್ಟಿರ್ಬೋದು. ನಾನಿಂದ ಒಂದಿನ ಬಂದಿರೋದನ್ನ ಅದನ್ನೇ ಹೇಳ್ತಾ ಇದ್ದೀರಲ್ಲ. ನಿಮ್ಮಮ್ಮಿಗಿನ್ನೂ ನಾನು ಕೊಟ್ಟಷ್ಟು ಯಾರು ಕೊಟ್ಟಿಲ್ಲ. ನಾನೇನ ತರಕಾರಿ ತಗೊಂಡ್ರೆ ನಿಮ್ಮಮ್ಮ ತರಕಾರಿನೇ ತಗೊಂತಿರಲಿಲ್ಲ ಬಿಡು, ಅಲ್ಲಿ ಇಸ್ಕೊಂಬರೋಣ ಅಂತೇಳಿ ಸುಮ್ಮನಾಗಳು. ಆಮೇಲೆ ಯಾಕ 2 ಹಸ್ರುಗಾಯಿ 2 ಬದನೆಕಾಯಿ ತಗೊಂಡು ನಿಮ್ಮ ಅಮ್ಮ ಬತ್ತಿದ್ದು. ನಾನಲ್ಲ, ನನಗೆ ಹೇಳ್ಬೇಡ ನೀನು. ನೋಡಿ ನನಗೆ ಹೇಳದ ಒಯ್ತೀರ, ನನ್ನ ಮೇಲೆ ಕೈ ಮಾಡ್ತೀಯ ನೀನು. ನೀನೇ ಸಾಕಿಲ್ಲ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಸಾಕಿರೋದು, ನಮ್ಗೆ ಅನ್ನ ಬಟ್ಟೆ ಕೊಟ್ಟಿರೋದು ನಮ್ಮ ಅಪ್ಪ ನಮ್ಮಮ್ಮಯ್ಯ. ಮಾತಾಡ್ತೀವಿ ಮತ್ತೆ. ಕುಟ್ಟಮ್ಮ ಹೇಳ್ತೀನಿ, ನೀನು ಸುಮ್ಮನೆ ಅದಲ್ಲಮ್ಮ. ಪ್ರೀತಿ ತೆಗ್ದಾಡ್ ಕುಟ್ಟದ. ಅವ್ರ ತಗೇನೋ ನಿಶ್ಯಮ ಅಂತದ್ದೇನಾಗಿಲ್ಲ. ಸರಿಯಾಗೆ ಒಂದು ಹೇಳ್ತೀನಿ ಅಂದ್ರೇ ಮತ್ತೆ ಬುದ್ಧಿ ಬರೋದು. ಏನೋ ಬಿಡು ಮಾತಾಡಬಾರ್ದು ಅನ್ನಂಗೆಲ್ಲ ಯಾಕೆ ಜಾಸ್ತಿ ಆಗ್ತೈತಿ. ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾರೆ ಇಬ್ರಳು. ನೋಡಿ ಮೋಸ ಮಾಡ್ದಾರೇನು ಉದ್ಧಾರ ಆಗಲ್ಲ. ಅಂತೀನಿ, ನಮಗೆ ಮೋಸ ಮಾಡಿದ್ರು ನಮಗೆ ಮೋಸ ಮಾಡಿದ್ರು ಅಂತ ಹೇಳ್ತೀನಿ. ನೋಡಿದೆ ಹೆಂಗೆ ಮಾತಾಡ್ತಾರೆ. ಅಯ್ಯಪ್ಪ ನೀವು ಇಂಥವಾಗಿ ಹುಡುಗರು ಅವ್ರ ಅಮ್ಮ ಕಲ್ಸಿರೋ ಬುದ್ಧಿ ತಗ ಅಂತದ್ದು. ಅವರಿಬ್ರು ಒಂದಿಷ್ಟು ಹೊರ ಕ್ವಾಲಿಟಿಲ್ಲಮ್ಮ ಬಂದಂಗಿಂದಾನು ಬುದ್ಧಿ ಬಂದೈತೆ. ಅವನಿಗೂ ಅಳ್ಗೋನು ಯಪ್ಪ ಮಕ ನೋಡಬೇಕಾಗಿತ್ತು. ಅವರಿಬ್ರು ಅಳ್ದನು. ಮಕ ನೋಡಿ ನನಗೇನೆ ಏನು ಮಾತೇ ಬರಲ್ಲೇನಪ್ಪ ಅಮ್ಮಂಗೆ ಇದ್ರು. ಅಪ್ಪ ನೋಡ್ಬೇಕು ಅವ್ರನ್ನ. ಅವರಿಗೆ ಬುದ್ಧಿ ಬಂದೈತಿ. ಇವ್ರನ್ನ ಚೂಬಿಟ್ಟವ್ರಿನ್ನ ಇದ್ದಾಳಲ್ಲ ಅವಳು ಹೇಳ್ಕೊಡ್ತಾಳೆ. ಅವ್ರ ಅತ್ತೆ ಮತ್ತೆ ಹೇಳ್ತಾರೆ, ಕೇಳಲೆ ಸುಮ್ಮನಿರು. ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅವಳು ನೋಡಮ್ಮ, ಅವಳೆ ಅಂತ ಬುದ್ಧಿವಂತಿ. ಗಂಡನ ಬೆಂಗಳೂರಿಗೆ ಕಳಿಸ್ಕೊಂಡು ಅಲ್ಲಿ ಹೋಗಿ ನಾನು ಕೆಲಸ ಮಾಡ್ಬೇಕಾಗುತ್ತೆ ಅಂತ ಅವನಿಗೆ ರೂಮೆಲ್ಲ ಅವರೇ ಕೊಟ್ಟವ್ರಂತೆ. ಅದಕ್ಕೆ ಸಂಬಳ ದುಡ್ಕೊಂಬರ್ತಾನೆ. ಇಕ್ಕಿ ಅಂತಾಳೆ ಇಲ್ಲಿ ಉಂಡ್ಕೊಂಡು ಅಲ್ಲೇನೋ ಮನೆ ಬೀಳಂಗೈತಂತೆ. ಅಲ್ಲಿಲ್ದಲ್ಲಿ ಇಲ್ಲಿ ಬಂದು ಸೇರ್ಕೊಂಡವಳೆ. ನೋಡಮ್ಮ ಒಟ್ಟು ಬುದ್ಧಿವಂತಿ. ಹೋದ್ರೆ ನೀವು ಒಟ್ಟು ಮನೆ ಬಾಡಿಗೆ ಕಟ್ಟಬೇಕು. ಯಾಕೆ ನೀನೇ ಒಂದು ವಾರಕ್ಕೊಂದ್ಸತಿ ಬಂದಾಗಪ್ಪ ಅಂತ ವಾರಕ್ಕೊಂದ್ಪಟ್ಟು ಅವ್ನು ಬರ್ತಾನೆ, ಬಟ್ಟೆ ಸೋತ್ಕೊಂಬರ್ತಾನೆ. ಇಲ್ಲಿ ನೋಟು ಇವಳು ಅಗ್ಗಿ ಅದು ಇವ್ರ ಮನೆಯ ಸೋಪಿನ ಪುಡಿ ಎಲ್ಲ ಇಲ್ಲೇ. ವ್ಯವಸ್ಥೆ ಹಿಂಗೆ ಇರ್ತಾಳೆ, ಬರುತ್ತಲ್ಲ ಇವ್ರಿಗೂ ಒಂದಿನ. ನಮ್ಮ ಕಣ್ಣಿಗೆ ಜಗಳ ಆಡ್ತಾರೆ ನೋಡ್ಬೇಕಷ್ಟೇ. ಋತಮ್ಮರ ಊರಿಗೂ ಹೋಗಿದ್ರಂತ ಅಲ್ಲೇ. ಎನ್ನೆಸ್ ಹೋಗಿದ್ವಂತೆ ಕಣೆ ಎರಡೂ. ಹೋಗಿ ನನಗೆ ನಮ್ಮಣ್ಣನ ಮದುವೆ ಆಗಿಲ್ಲ ಅಂಬೋ ಅಂತಿ. ಅವಳು ಹಂಗೆ ಅಂತಿದ್ಲು, ಋತು ಬಿಡಮ್ಮ ಅಂತ ನಮಗೂ 2 ಹೆಣ್ಮಕ್ಳು ಇದ್ದಾರೆ ಅಂತ ನಾನು ಸುಮ್ಮನೆ ಅದೇ ಕಣಮ್ಮ ಅಂತಿದ್ಲು.
ನಾನು ಮನೆ ಹೆಣ್ಮಕ್ಳು ಅಂತ ನಾನು ಅದಕ್ಕೆ ಸುಮ್ಮನೆ ಆಗ್ತೀನಿ. ಏನೋ ಬಿಡತ್ತ ಮಾತಾಡಬಾರ್ದು, ಮನೆ ಹೆಣ್ಮಕ್ಳು ಅನ್ಬಾರ್ದು ಅಂತ ಹೇಳಿ ಸುಮ್ಮನೆ ಆಗಿರ್ತೀನಿ. ಇಲ್ಲಾಂದ್ರೆ ಅವ್ರಿಗೆ ನಾನು ಏನಿಲ್ಲ ತಿರ್ಗ. ನಾನು ಅದಕ್ಕೆ ಈಗ ಮೊನ್ನೆಲ್ಲ ನಮ್ಮ ಹುಡುಗರ ಮೇಲೆಲ್ಲ ಬಂದರು, ನಾನು ಒಟ್ಟು ಕೇಳಿದೆ. ಅದಕ್ಕೆ ಸಿಟ್ಟು ಬರೋದಂಗೆ ಬಂತು, ಎಡ್ತಿ ಹಿಡ್ದು. ಏನು ಸಮಯ ಅಲ್ಲ ಏನು. ಇದ್ದಿದ್ದಂಗೆ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ ಹಂಗಾಗತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.